ರಂಗೋಲಿ ಸ್ಪರ್ಧೆ ಅಂದರೆ ಇಂದಿನ ಸಂಪ್ರದಾಯದಲ್ಲಿ ವಿಶೇಷ ಸ್ಥಾನವಿದೆ. ಅಭಿವೃದ್ಧಿ ಹೊಂದಿರುವಂತೆ ನಮ್ಮ ಜನರು ಸಂಪ್ರದಾಯಗಳನ್ನು ಮೂಲೆಗುಂಪು ಮಾಡುತ್ತಿದ್ದಾರೆ. ಈ ಹಿಂದೆ ಹಬ್ಬ ಹರಿದಿನಗಳಲ್ಲಿ ಮನೆಗಳ ಮುಂದೆ ಸಗಣಿ ಸಾರಿಸಿ ರಂಗೋಲಿ ಬಿಡಿಸ್ತಿದ್ರು. ಆದರೆ ಈಗ ಮನೆಯ ಮುಂದೆ ರಂಗೋಲಿಯ ಸ್ಟಿಕ್ಕರ್ ಅಂಟಿಸಿ ಮುಗೀತು ಅಂತ ಕೈ ತೊಳೆದುಕೊಳ್ತಾ ಇದ್ದಾರೆ. ನಮ್ಮ ಸಂಪ್ರದಾಯ ನೆನಪಿಸುವಂತೆ ಬಹಳ ಅದ್ಧೂರಿಯಾಗಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ದಿಂಬಲ್ ಗ್ರಾಮದಲ್ಲಿ ಶಿವರಾತ್ರಿ ಪ್ರಯುಕ್ತ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಯಿತು. ಈ ರಂಗೋಲಿ ಸ್ಪರ್ಧೆಯಲ್ಲಿ ನಮ್ಮ ನಾಡು ಅಲ್ಲದೆ ನಮ್ಮ ನಾಡಿನ ಕಲಾ ಸಂಸ್ಕೃತಿ ಬಿಂಬಿಸಲು ಹೊತ್ತನ್ನು ನೀಡಲಾಗುತ್ತದೆ ಅಂತ ಸ್ಪರ್ಧಿಗಳ ಮೂಲಕ ಜನರಿಗೆ ಅರಿವು ಮೂಡಿಸಲಾಗುತ್ತಿದೆ. ಅದರಂತೆ ದಿಂಬಾಲ್ ಗ್ರಾಮದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಶಿವರಾತ್ರಿ ಪ್ರಯುಕ್ತ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಯಿತು. ಈ ರಂಗೋಲಿ ಸ್ಪರ್ಧೆಯಲ್ಲಿ ದಿಂಬಾಲ್ ಗ್ರಾಮದ ಮಹಿಳೆಯರು ಹಾಗೂ ಸುತ್ತಮುತ್ತಲ ಗ್ರಾಮದ ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಈ ಎಲ್ಲ ಮಹಿಳೆಯರು ಕಲಾ ಸಂಸ್ಕೃತಿಯನ್ನು ಬಿಂಬಿಸುವ ರೀತಿಯಲ್ಲಿ ರಂಗೋಲಿಯನ್ನು ಬಿಡಿಸಿ ನಮ್ಮ ನಾಡಿನ ಕಲೆಯನ್ನು ರಂಗೋಲಿ ಮೂಲಕ ತೋರ್ಪಡಿಸಿದರು. ಈ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಹಿಳೆಯರಿಗೆ ಮೊದಲನೇ ಬಹುಮಾನ, ಎರಡನೇ ಬಹುಮಾನ, ಮೂರನೇ ಬಹುಮಾನ ನಗದು ರೂಪದಲ್ಲಿ ವಿತರಿಸಲಾಯಿತು. ಇನ್ನುಳಿದ ಮಹಿಳೆಯರಿಗೆ ಸಮಾಧಾನಕರ ಬಹುಮಾನ ದಿಂಬಾಲ ಅಶೋಕ್ ರವರು ವಿತರಿಸಿ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾದರು. ಇದರಂತೆ ದಿಂಬಾಲ್ ಗ್ರಾಮದಲ್ಲಿ ಸುಮಾರು 1518 ವರ್ಷಗಳ ಹಿಂದೆ ಪ್ರತಿಷ್ಠಾಪಿಸಲಾದ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆ, ಅಲಂಕಾರ, ಅಭಿಷೇಕ, ಹೋಮ, ಹವನ ಇನ್ನು ಮುಂತಾದ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಯಿತು. ಶಿವರಾತ್ರಿ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ರಥೋತ್ಸವ, ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ. ತಾಲೂಕಿನ ಸೋಮೇಶ್ವರ ಸ್ವಾಮಿ ರಥೋತ್ಸವದಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ದಿಂಬಾಲ ಅಶೋಕ್ ರವರು ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಳ್ತಿದ್ದಾರೆ. ವರದಿ ಶಿವಪ್ರಸಾದ್, ಶ್ರೀನಿವಾಸಪುರ. ಗ್ರಾಮಕ್ಕೆ ವಿಶೇಷ ದಿನವಾಗಿದ್ದು ಸುಮಾರು 1218 ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ಸೋಮೇಶ್ವರ ಸ್ವಾಮಿ ದೇವಸ್ಥಾನ, ಅಲ್ಲಿ ಕಟ್ಟೆತ್ತಿರ್ತಕ್ಕಂಥ ದೇವಸ್ಥಾನ. ಪ್ರತಿ ವರ್ಷವೂ ನಾವು ಸುಮಾರು ವರ್ಷಗಳಿಂದ ಮಹಾಶಿವರಾತ್ರಿಯನ್ನು ಹಮ್ಮಿಕೊಂಡು ರಥೋತ್ಸವ ಮಾಡ್ತಾ ಇದ್ದೇವೆ. ನಾಳೆ ರಥೋತ್ಸವ ಇರುತ್ತೆ. ಇವತ್ತು ರಾತ್ರಿಗೆ ಆರ್ಕೆಸ್ಟ್ರಾ ಮಾಡಿಕೊಂಡಿದ್ದೀವಿ. ಈ ಹಬ್ಬದ ಅಂಗವಾಗಿ ಊರಲ್ಲಿ ಎಲ್ಲ ಹೆಣ್ಣುಮಕ್ಕಳು, ತಾಯಂದರು, ನನ್ನ ಅಕ್ಕ ತಂಗಿಯರು ಬಂದು ರಂಗೋಲಿ ಸ್ಪರ್ಧೆಯಲ್ಲಿ ಪ್ರತಿ ವರ್ಷ ಭಾಗವಹಿಸ್ತಾರೆ, ಉತ್ಸಾಹದಿಂದ ಭಾಗವಹಿಸ್ತಾರೆ. ಚಿಕ್ಕ ಮಕ್ಕಳೆಲ್ಲ ಚೀಲದ ಓಟ ಮತ್ತು ಇದರಲ್ಲಿ ಸ್ಪೂನಲ್ಲಿ ನಿಂಬೆಹಣ್ಣು ಇಟ್ಕೊಂಡು ಬರ್ತಾರೆ. ಸ್ಪರ್ಧೆ ಇರ್ತಕ್ಕಂಥ ಎಲ್ಲ ಓಟಗಳನ್ನು ಭಾಳ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾರೆ. ಉತ್ಸಾಹವಾಗಿ ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ. ಇದು ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಮುಖ್ಯವಾಗಿ ನಮ್ಮ ಭಾರತೀಯ ಸಂಸ್ಕೃತಿ, ಈ ಸಂಪ್ರದಾಯ ಉಳಿಸ್ಕೊಂಡು ಹೋಗಬೇಕು. ನಾಳೆ ಬರ್ತಕ್ಕಂಥ ಮಕ್ಕಳಿಗೂ ಮುಂದಿನ ಪೀಳಿಗೆ ಯಾವತ್ತು ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿಯನ್ನು ಮರೆಯಬಾರ್ದು ಅನ್ನೋ ಉದ್ದೇಶದಿಂದ ಇಡೀ ಗ್ರಾಮ ಒಟ್ಟಾಗಿ ಮಾಡ್ತಾ ಇದ್ದೀವಿ. ನನ್ನ ಗ್ರಾಮಸ್ಥರಿಗೆ ನಾನು ಯಾವತ್ತೂ ಅನಂತ ಧನ್ಯವಾದಗಳಿಗೆ ಇಚ್ಛೆ ಪಡ್ತೇನೆ. ಎಲ್ಲರೂ ಒಗ್ಗಟ್ಟಾಗಿ ಭಾಗವಹಿಸ್ತಾರೆ. ಯಾರು ಯಾವುದೇ ಭೇದ ಭಾವ ಇಲ್ಲ. ಇಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಜಾತಿ ಭೇದ ಭಾವ ಕೂಡ ಇಲ್ಲ. ಇಲ್ಲಿ ಅವರು ಇಲ್ಲಿ ಆ ಕ್ಯಾಸ್ಟು ಈ ಕ್ಯಾಸ್ಟು ಅಂತ ಕೂಡ ಇಲ್ಲ. ದೇವಸ್ಥಾನದ ಪ್ರವೇಶವನ್ನು ಅಷ್ಟೇ ನಾವು ಈ ದೇವಸ್ಥಾನ ಶುರು ಮಾಡಿದ ಕೂಡ ಎಲ್ಲರನ್ನೂ ಕರೆಸಿ ಎಲ್ಲರೂ ಬರಬೇಕು, ಎಲ್ಲರೂ ದೇವಸ್ಥಾನದ ಪ್ರವೇಶ ಮಾಡಬೇಕು. ಇಲ್ಲಿ ಜಾತಿ ಭೇದ ಭಾವ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದೀವಿ. ಮನೆ ತಾನೇ ಇದೆಲ್ಲ ದೇವಸ್ಥಾನದ ಕೆಲಸ ಪೂರ್ತಿಗೊಂಡು ಆ ಶೀಟ್ಸಲ್ಲಿ ಹಾಕಿ ಉದ್ದೇಶ ಅಂದರೆ ಸಣ್ಣ ಪುಟ್ಟ ಮದುವೆಗಳೆಲ್ಲ ಇಲ್ಲೇ ಮಾಡ್ಕೊಬೋದು, ಎಲ್ಲರೂ ಮಾಡ್ಕೊಬೋದು. ಬಡಬಗ್ಗರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಇದನ್ನು ಮಾಡಿದ್ದೇವೆ. ಈ ದೇವಸ್ಥಾನ ನಾವು ಮಾಡಿರ್ತಕ್ಕಂಥದ್ದು ಒಂದು ಇಷ್ಟನೇ ಇದೆ. ಪಾಂಡವರ ಕಾಲದಲ್ಲಿ ಇಲ್ಲಿ ಅಜ್ಞಾತವಾಸದಲ್ಲಿ ಅವರಿದ್ದಾಗ ಮಾಡಿರ್ತಕ್ಕಂಥ ಅಗ್ನಿಹೋಮಗಳ ಜಾಗ ಅಂತ ಇಲ್ಲೇ ಮಾಡಬೇಕು ಅಂತ ಶಾಸ್ತ್ರ ಬಂದಿದ್ದಕ್ಕಾಗಿ ನಾವು ಇಲ್ಲೇ ದೇವಸ್ಥಾನವನ್ನು ಕಟ್ಟಿದ್ದೇವೆ. ಗ್ರಾಮಸ್ಥರೆಲ್ಲರೂ ಸಹಕಾರ, ಪ್ರತಿಯೊಬ್ಬರದ್ದು ಕೊಡುಗೆ ದೇವಸ್ಥಾನಕ್ಕಿದೆ. ಬೇರೆಯವರು ಮಾಡಿದ್ದಾರೆ. ಈ ಮಹಾಶಿವರಾತ್ರಿಯನ್ನು ಸುತ್ತಮುತ್ತ ಗ್ರಾಮಸ್ಥರು ನಾವೆಲ್ಲೂ ಸೇರಿ ಭಕ್ತಾದಿ ವಿಜೃಂಭಣೆಯಿಂದ ಸಂತೋಷವಾಗಿ ಆಚರಣೆ ಮಾಡ್ತೀವಿ. ಮುಖ್ಯವಾಗಿ ನಾವು ಗ್ರಾಮಸ್ಥರೇ ನಾವು ಜಡ್ಜಸ್ ಇರಬಾರ್ದು ಅಂದ್ಬಿಟ್ಟು ಆಚೆಯಿಂದ ಗಣ್ಯರನ್ನು ಡಾಕ್ಟರ್ ವೆಂಕಟಾಚಲ ಎಲ್ರಿಗೂ ಚಿರಪರಿಚಿತರು ನಮ್ಮ ತಾಲೂಕಲ್ಲಿ, ಅವರನ್ನು ಮತ್ತು ಕಲಾಶಂಕರ್, ನಮ್ಮ ಮುರಳಿ ಬಾಬು ಉಪಾಧ್ಯಾಯರು ಅವರು ಬರಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿಕೊಂಡಾಗ ಅವ್ರು ಸಂತೋಷವಾಗಿ ಬಂದು ಪಾಲ್ಗೊಂಡಿದ್ದಾರೆ. ಜಡ್ಜ್ಮೆಂಟನ್ನು ಅವ್ರಿಗೆ ಬಿಡ್ತೀವಿ, ನಾವು ಯಾರಾದರಲ್ಲಿ ಇರೋದಿಲ್ಲ. ಬಂದಿದ್ದಕ್ಕೆ ಅವ್ರಿಗೂ ಸಹ ನಮ್ಮ ಗ್ರಾಮದ ಪರವಾಗಿ ನಾನು ಕೃತಜ್ಞತೆಗಳು, ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾವು ಈ ದಿಂಬಾಲ ಗ್ರಾಮದಲ್ಲಿ ಇದು 4ನೇ ವರ್ಷ ಒಂದು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿರೋದು. ಈ ಒಂದು ಕಾರ್ಯಕ್ರಮ ಈ 4 ವರ್ಷದಿಂದನೂ ನಮ್ಮ ಹೆಣ್ಮಕ್ಳಿಗೆ ಅದೊಂಥರ ಸಂತೋಷ. ಎಲ್ಲರೂ ಸೇರಿ ಎಲ್ಲ ಮನೆ ಕೆಲಸಗಳಿಂದ ವಿಮುಕ್ತಗೊಂಡು ಒಂದು ಆಚರಣೆ ಥರ ವಿರಾಮ ತಗೊಂಡಂಗೆ, ಬ್ರೇಕ್ ತಗೊಂಡಂಗೆ ಚೆನ್ನಾಗಿ ಇದೊಂದು ಸೆಲೆಬ್ರೇಷನ್ ಚೆನ್ನಾಗಿ ನಡೀತಾ ಇದೆ. ಈ ರಂಗೋಲಿ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿಯಾಗಿದ್ದು ಈ ಒಂದು ಕಾರ್ಯಕ್ರಮ ತುಂಬ ಉತ್ತಮವಾಗಿ ನಡೆದು ಬರ್ತಾ ಇದೆ. 4 ವರ್ಷದಿಂದನೂ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ಅವ್ರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ಮಕ್ಕಳು ಸಹ ತುಂಬ ಉತ್ತಮವಾಗಿ ಪಾಲ್ಗೊಳ್ತಾ ಇದ್ದಾರೆ, ಖುಷಿಯಾಗಿ. ಊರು ಅಂದರೆ ನಮ್ಮೂರು, ನಮ್ಮ ಗ್ರಾಮದ ಬಗ್ಗೆ ಹೆಮ್ಮೆ ಆಗುತ್ತೆ ನಮಗೆ. ಆ್ಯಕ್ಚುಲಿ
ಎಲ್ಲೋ ಬೇರೆ ಕಡೆ ಇಲ್ದಿರೋಂಥ ಒಂದು ಎಂತೂಸಿಯಾಸಮ್ ಖುಷಿ ಆಗುತ್ತೆ. ಎಲ್ಲರೂ ಸಿಟೀಸ್ ಅರ್ಬನೈಸೇಷನ್ಗೆ ಹೋಗ್ತಾ ಇದ್ರು ಈ ಒಂದು ಹಳ್ಳಿ ಗ್ರಾಮ ಅಂತಲ್ಲ, ಇದೊಂಥರ ನಮ್ಮೂರು, ಎಲ್ಲರೂ ನಮ್ಮವರೇ. ಈ ಒಂದು ವಾತಾವರಣದಲ್ಲಿ ನಾವೆಲ್ಲ ಭಾಗಿಯಾಗಿ ಎಲ್ಲರೂ ಇಲ್ಲೊಂದಿರೋದಕ್ಕೆ ನಾವು ತುಂಬ ಖುಷಿಯಾಗಿದ್ದೀವಿ, ಪುಣ್ಯ ಮಾಡಿದ್ದೀವಿ. ಇಷ್ಟು ಹೇಳಕ್ಕೆ